ನಮಸ್ಕಾರ. ಒಂದು ಕ್ಷಣ ಯೋಚಿಸಿ ನೋಡಿ, ಬಿಸಿ ಬಿಸಿ ಕೇಕ್ ಮತ್ತು ತುಕ್ಕು ಹಿಡಿದ ಒಂದು ಹಳೇ ಮೊಳೆಗೆ ಏನು ಸಂಬಂಧ ಇರಬಹುದು? ಸಂಬಂಧ ಇದೆ. ಇವೆರಡರ ಹಿಂದೆ ಇರೋದು ಒಂದೇ ಒಂದು ಅದೃಶ್ಯ ಶಕ್ತಿ, ಅದೇ ರಾಸಾಯನಿಕ ಕ್ರಿಯೆಗಳು. ಬನ್ನಿ, ಇವತ್ತು ನಮ್ಮ ಜಗತ್ತನ್ನೇ ರೂಪಿಸುವ ಈ ಅದ್ಭುತ ಬದಲಾವಣೆಗಳ ಹಿಂದಿನ ರಹಸ್ಯವನ್ನ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನು ಶುರು ಮಾಡೋಣ. ಅದಕ್ಕೆ ನಾವೆಲ್ಲರೂ ಒಂದು ಕ್ಷಣ ಕೆಮಿಸ್ಟ್ರಿ ಡಿಟೆಕ್ಟಿವ್ಸ್ ಆಗ್ಬೇಕು. ಮೊದಲು ಕೇಳಬೇಕಾದ ಪ್ರಶ್ನೆ ಏನು ಅಂದ್ರೆ, ಈಗ ನೋಡಿ, ಮಂಜುಗಡ್ಡೆ ನೀರಾಗೋದು ಒಂದು ಬದಲಾವಣೆ. ಆದ್ರೆ ಅದು ರಾಸಾಯನಿಕ ಕ್ರಿಯೆನಾ? ಇಲ್ಲ, ಅದು ಜಸ್ಟ್ ಒಂದು ಭೌತಿಕ ಬದಲಾವಣೆ. ಹಾಗಾದ್ರೆ ನಿಜವಾದ ರಾಸಾಯನಿಕ ಕ್ರಿಯೆ ಆಗ್ತಿದೆ ಅಂತ ಪಕ್ಕಾ ಗುರ್ತಿಸೋದು ಹೇಗೆ? ಅದಕ್ಕೆ ಕೆಲವು ಸುಳಿವುಗಳಿವೆ, ಕೆಲವು ಸಂಕೇತಗಳಿವೆ. ಆ ಸಂಕೇತಗಳು ಯಾವುವು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಒಬ್ಬ ಕೆಮಿಕಲ್ ಡಿಟೆಕ್ಟಿವ್ ತರ ಯೋಚನೆ ಮಾಡೋಣ. ನಮ್ ಹತ್ರ 5 ಮುಖ್ಯ ಸುಳಿವುಗಳಿವೆ. ಮೊದಲನೇದಾಗಿ, ವಸ್ತುವಿನ ಸ್ಥಿತಿ ಬದಲಾಗಬಹುದು, ಅಂದ್ರೆ ಲಿಕ್ವಿಡ್ ಇದ್ದಿದ್ದು ಗಟ್ಟಿಯಾಗ್ಬೋದು. ಎರಡನೇದು, ಬಣ್ಣದಲ್ಲಿ ಬದಲಾವಣೆ. ಆಮೇಲೆ ತಾಪಮಾನ, ಇದ್ದಕ್ಕಿದ್ದಂತೆ ಬಿಸಿ ಅಥವಾ ತಣ್ಣಗಾಗ್ಬೋದು. ನಾಲ್ಕನೇದು, ಗ್ಯಾಸ್ ರಿಲೀಸ್ ಆಗೋದು, ಅಂದ್ರೆ ಗುಳ್ಳೆಗಳು ಬರೋದು. ಕೊನೆಯದಾಗಿ, ದ್ರವದಲ್ಲಿ ಇದ್ದಕ್ಕಿದ್ದಂತೆ ಏನೋ ಘನ ವಸ್ತು ಕಾಣಿಸ್ಕೊಳ್ಳೋದು. ಈ 5ರಲ್ಲಿ ಯಾವುದಾದ್ರೂ ಒಂದು ಕಂಡ್ರೂ ಸಾಕು, ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತ ನಮ್ಗೆ ಪಕ್ಕಾ ಆಗುತ್ತೆ. ಸರಿ, ಒಂದು ರಿಯಾಕ್ಷನ್ ನಡೀತಿದೆ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಯ್ತು. ಆದ್ರೆ ಎಲ್ಲಾ ರಿಯಾಕ್ಷನ್ಗಳು ಒಂದೇ ತರ ಇರೋಲ್ಲ. ಅದಕ್ಕೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅವುಗಳ ವಿಧಗಳನ್ನ ನೋಡ್ಬೇಕು. ನಾವು ಮೊದಲು 2 ಬೇಸಿಕ್ ವಿಧಗಳ ಬಗ್ಗೆ ಮಾತಾಡೋಣ. ಒಂದು ಕಟ್ಟೋದು, ಇನ್ನೊಂದು ಒಡೆಯೋದು. ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಸಂಯೋಗ ಕ್ರಿಯೆ ಅಂದ್ರೆ ಅದನ್ನ ನಾವು ಲೆಗೋ ಬ್ಲಾಕ್ಸ್ ಆಟಕ್ಕೆ ಹೋಲಿಸಬಹುದು. ಸಣ್ಣ ಸಣ್ಣ ಸರಳವಾದ ತುಂಡುಗಳನ್ನ, ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳನ್ನ ತಗೊಂಡು ಒಂದಕ್ಕೊಂದು ಜೋಡಿಸಿ ಒಂದು ಹೊಸ, ದೊಡ್ಡ, ಒಂದೇ ಒಂದು ವಸ್ತುವನ್ನ ಮಾಡೋದು. ಇದನ್ನ ನಾವು ಸೃಷ್ಟಿಯ ಕೆಮಿಸ್ಟ್ರಿ ಅಂತಾನೂ ಕರಿಬೋದು. ಇದಕ್ಕೊಂದು ಸೂಪರ್ ಉದಾಹರಣೆ ಅಂದ್ರೆ ಕಲ್ಲಿದ್ದಲನ್ನ ಉರಿಸೋದು. ನಾವು ಬಾರ್ಬಿಕ್ಯೂ ಮಾಡ್ತೀವಲ್ಲ, ಆಗೇನಾಗತ್ತೆ? ಕಲ್ಲಿದ್ದಲ್ಲಿರೋ ಕಾರ್ಬನ್ ಗಾಳಿಯಲ್ಲಿರೋ ಆಮ್ಲಜನಕದ ಜೊತೆ ಸೇರ್ಕೊಳ್ಳುತ್ತೆ. ಫಲಿತಾಂಶ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಒಂದು ಹೊಸ ಗ್ಯಾಸ್. ನೋಡಿ, ಇಲ್ಲಿ 2 ಬೇರೆ ಬೇರೆ ವಸ್ತುಗಳು ಸೇರಿ ಒಂದೇ ಒಂದು ಹೊಸ ವಸ್ತು ತಯಾರಾಯಿತು. ಸರಿ, ಈಗ ನಾವು ಮಾಡಿದ್ದಕ್ಕೆ ಪೂರ್ತಿ ಉಲ್ಟಾ ಮಾಡೋಣ. ವಿಭಜನೆ ಕ್ರಿಯೆ. ಇದ್ರಲ್ಲಿ ನಾವು ಒಂದು ದೊಡ್ಡ ಕಾಂಪ್ಲೆಕ್ಸ್ ವಸ್ತುವನ್ನ ತಗೊಂಡು ಅದನ್ನ ಪುಡಿ ಮಾಡಿ ಸಣ್ಣ ಸಣ್ಣ ಸರಳವಾದ ತುಂಡುಗಳಾಗಿ ಒಡಿತೀವಿ. ಸಂಯೋಗ ಅಂದ್ರೆ ಕಟ್ಟೋದು ಅಂತಾದ್ರೆ, ವಿಭಜನೆ ಅಂದ್ರೆ ಒಡಿಯೋದು ಅಥವಾ ಬಿಚ್ಚೋದು. ಅಷ್ಟೇ ಸಿಂಪಲ್. ಆದ್ರೆ ಈ ದೊಡ್ಡ ವಸ್ತುಗಳನ್ನ ಒಡಿಯಕ್ಕೆ ಸುಮ್ನೆ ಆಗಲ್ಲ. ಅದಕ್ಕೆ ಒಂದು ರೀತಿಯ ಎನರ್ಜಿ ಬೇಕು, ಒಂದು ಪುಷ್ ಬೇಕು. ಈ ಎನರ್ಜಿ 3 ರೂಪದಲ್ಲಿ ಬರಬಹುದು. ಒಂದು, ಶಾಖದ ರೂಪದಲ್ಲಿ, ನಾವು ಅಡಿಗೆ ಮಾಡೋ ತರ. ಎರಡನೇದು, ಬೆಳಕಿನ ರೂಪದಲ್ಲಿ, ಸೂರ್ಯನ ಬೆಳಕಿಗೆ ಕೆಲವು ಕೆಮಿಕಲ್ಸ್ ಒಡೆದು ಹೋಗುತ್ತೆ. ಮೂರನೇದು, ಎಲೆಕ್ಟ್ರಿಸಿಟಿ, ಕರೆಂಟ್ ಹಾಯಿಸಿದರೆ ನೀರು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ಬೇರೆ ಆಗುತ್ತೆ ಅಲ್ವಾ? ಹಾಗೆ ಇವೇ ನೋಡಿ ವಿಭಜನೆ ಕ್ರಿಯೆಯನ್ನ ಸ್ಟಾರ್ಟ್ ಮಾಡೋ 3 ದಾರಿಗಳು. ಸರಿ, ಕಟ್ಟೋದು ಮತ್ತು ಒಡೆಯೋದು ಆಯ್ತು. ಈಗ ಮುಂದೆ ಹೋಗೋಣ. ಈಗ ನಾವು ನೋಡಬಹುದು, ಒಂದು ತರ ಕೆಮಿಕಲ್ ಡಾನ್ಸ್ ಇದ್ದಾಗೆ. ಇಲ್ಲಿ ಅಣುಗಳು ತಮ್ಮ ಪಾರ್ಟ್ನರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾವೆ. ಇದನ್ನ ಒಂದು ಡ್ಯಾನ್ಸ್ ಕಾಂಪಿಟಿಷನ್ ಅಂತ ಅನ್ಕೊಳ್ಳಿ. ಒಬ್ಬ ತುಂಬಾ ಆಕ್ಟಿವ್ ಆಗಿರೋ ಡ್ಯಾನ್ಸ್, ಅಂದ್ರೆ ಹೆಚ್ಚು ಕ್ರಿಯಾಶೀಲ ಧಾತು, ಒಂದು ಜೋಡಿಯ ಮಧ್ಯ ಹೋಗಿ ಸ್ವಲ್ಪ ಡಲ್ ಆಗಿರೋ ಡ್ಯಾನ್ಸರನ್ನ, ಅಂದ್ರೆ ಕಡಿಮೆ ಕ್ರಿಯಾಶೀಲ ಧಾತುವನ್ನ ಪಕ್ಕಕ್ಕೆ ತಳ್ಳಿ ಆ ಜಾಗವನ್ನ ತಾನು ತಗೋತಾನೆ. ಇದೇ ಸ್ಥಾನಪಲ್ಲಟ ಕ್ರಿಯೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸ್ಟ್ರಾಂಗ್ ಎಲಿಮೆಂಟ್ ವೀಕ್ ಎಲಿಮೆಂಟ್ ಅನ್ನ ಅದರ ಜಾಗದಿಂದ ಓಡಿಸುತ್ತೆ. ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನೋಡೋಣ. ಒಂದು ಕಬ್ಬಿಣದ ಮೊಳೆಯನ್ನ ತಗೊಂಡು ತಾಮ್ರದ ಸಲ್ಫೇಟ್ ಅನ್ನೋ ನೀಲಿ ಬಣ್ಣದ ದ್ರಾವಣದಲ್ಲಿ ಇಟ್ರೆ ಅಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಕಬ್ಬಿಣ ಏನಿದೆ ಅದು ತಾಮ್ರಕ್ಕಿಂತ ಹೆಚ್ಚು ರಿಯಾಕ್ಟಿವ್. ಹಾಗಾಗಿ ಅದು ತಾಮ್ರವನ್ನ ದ್ರಾವಣದಿಂದ ಹೊರಗೆ ತಳ್ಳುತ್ತೆ. ಇದಕ್ಕೆ ಪ್ರೂಫ್ ಏನು? ಆ ನೀಲಿ ಬಣ್ಣದ ದ್ರಾವಣ ನಿಧಾನವಾಗಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಅಷ್ಟೇ ಅಲ್ಲ, ಆಚೆ ಬಂದ ತಾಮ್ರ ಮೊಳೆ ಮೇಲೆ ಕೂತ್ಕೊಳ್ಳುತ್ತೆ. ನೋಡಿ, ನಮ್ಮ ಕಣ್ಣು ಮುಂದೆನೇ ಕೆಮಿಸ್ಟ್ರಿ ಬಣ್ಣ ಬದಲಾಯಿಸುತ್ತೆ. ಹಿಂದಿನ ಉದಾಹರಣೆಯಲ್ಲಿ ಒಬ್ಬ ಡ್ಯಾನ್ಸರ್ ಮಾತ್ರ ಜಾಗ ಬದಲಿಸಿದ. ಆದರೆ ಈಗ ಡ್ಯಾನ್ಸ್ ಫ್ಲೋರ್ ಮೇಲಿರೋ 2 ಜೋಡಿಗಳು ಒಂದೇ ಸಲ ತಮ್ಮ ಪಾರ್ಟ್ನರ್ಗಳನ್ನ ಬದಲಾಯಿಸ್ಕೊಂಡ್ರೆ ಅದೇ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಇಲ್ಲಿ 2 ಕಾಂಪೌಂಡ್ಸ್ ತಮ್ಮ ಭಾಗಗಳನ್ನ ಅದಲು ಬದಲು ಮಾಡಿಕೊಂಡು 2 ಹೊಸ ಕಾಂಪೌಂಡ್ಗಳನ್ನ ರಚಿಸುತ್ತವೆ. ಹಾಗಾದ್ರೆ ಇವೆರಡರ ನಡುವಿನ ವ್ಯತ್ಯಾಸ ಏನು? ತುಂಬಾ ಸಿಂಪಲ್. ಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಒಂದಕ್ಕೆ ಬದಲಾಗಿ ಇನ್ನೊಂದು ಬರುತ್ತೆ ಅಷ್ಟೇ. ಆದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಇದು ಕಂಪ್ಲೀಟ್ ಎಕ್ಸ್ಚೇಂಜ್,
ಪಾರ್ಟ್ನರ್ ಸ್ವಾಪ್ ಇದ್ದ ಹಾಗೆ. ಎರಡೂ ಸಂಯುಕ್ತಗಳು ತಮ್ಮ ಭಾಗಗಳನ್ನ ವಿನಿಮಯ ಮಾಡಿಕೊಂಡು ಎರಡೂ ಹೊಸ ಜೋಡಿಗಳಾಗಿ ಬದಲಾಗುತ್ತವೆ. ಈ ಥರದ ವಿನಿಮಯ ಕ್ರಿಯೆಗಳು ನಡೆದಾಗ ನಮ್ಗೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣೋ ಹಾಗೆ ಕೆಲವೊಂದು ರಿಸಲ್ಟ್ಸ್ ಸಿಗುತ್ತೆ. ಈಗ ನಾವು ಅಂಥ ಎರಡು ಮುಖ್ಯವಾದ ಪರಿಣಾಮಗಳ ಬಗ್ಗೆ ನೋಡೋಣ. ಒಂದು, ದ್ರವದಲ್ಲಿ ಇದ್ದಕ್ಕಿದ್ದಂತೆ ಘನವಸ್ತುಗಳು ಹುಟ್ಕೊಳ್ಳೋದು. ಇನ್ನೊಂದು, ಆ ರಿಯಾಕ್ಷನ್ನಿಂದ ಬಿಸಿ ಉತ್ಪತ್ತಿಯಾಗುತ್ತಾ ಅಥವಾ ತಣ್ಣಗಾಗುತ್ತಾ ಅನ್ನೋದು. ಕೆಲವ ಸಲ ಏನಾಗುತ್ತೆ ಅಂದ್ರೆ ಎರಡು ಲಿಕ್ವಿಡ್ಗಳನ್ನ ಬೆರೆಸಿದ ತಕ್ಷಣ ಇದ್ದಕ್ಕಿದ್ದಂತೆ ಅದರಲ್ಲಿ ಕರಗದೇ ಇರೋ ಒಂದು ಘನವಸ್ತು ಕಾಣಿಸ್ಕೊಳ್ಳುತ್ತೆ. ಇದು ನೋಡಕ್ಕೆ ಯಾರೋ ಮ್ಯಾಜಿಕ್ ಮಾಡಿ ಪುಡಿ ಸೃಷ್ಟಿ ಮಾಡಿದ ಹಾಗೆ ಕಾಣುತ್ತೆ. ಈ ಘನವಸ್ತುವನ್ನೇ ನಾವು ಪ್ರಕ್ಷೇಪ ಅಥವಾ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಬೇರಿಯಂ ಸಲ್ಫೇಟ್. ಇದು ದಟ್ಟವಾದ ಬಿಳಿ ಬಣ್ಣದ ಪ್ರಕ್ಷೇಪವನ್ನ ರೂಪಿಸುತ್ತೆ. ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ಗೂ ಎನರ್ಜಿ ಜೊತೆ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ಕೆಲವು ರಿಯಾಕ್ಷನ್ಗಳು ತುಂಬಾನೇ ದುರಾಸೆಯವು. ಅವು ತಮ್ಮ ಸುತ್ತಮುತ್ತ ಇರೋ ಶಾಖವನ್ನೆಲ್ಲ ಹೀರ್ಕೊಂಡು ಆ ಜಾಗವನ್ನ ತಣ್ಣಗೆ ಮಾಡ್ಬಿಡ್ತವೆ. ಇವನ್ನ ಅಂತರುಷ್ಣಕ ಅಥವಾ ಎಂಡೋಥರ್ಮಿಕ್ ಅಂತ ಹೇಳ್ತೀವಿ. ಇನ್ನು ಕೆಲವು ರಿಯಾಕ್ಷನ್ಗಳು ತುಂಬಾನೇ ಉದಾರ. ಅವು ತಮ್ಮಲ್ಲಿರೋ ಶಾಖವನ್ನ ಹೊರಗೆ ಬಿಟ್ಟು ಸುತ್ತಮುತ್ತಲಿನ ವಾತಾವರಣವನ್ನ ಬಿಸಿ ಮಾಡ್ಬಿಡ್ತವೆ. ಇವನ್ನ ಬಹಿರುಷ್ಣಕ ಅಥವಾ ಎಕ್ಸೋಥರ್ಮಿಕ್ ಅಂತ ಹೇಳ್ತೀವಿ. ಬೆಂಕಿ ಉರಿಯೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸರಿ, ಈಗ ನಾವು ಕೆಮಿಸ್ಟ್ರಿಯ ಒಂದು ಬಹಳನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹತ್ರ ಬಂದಿದ್ದೀವಿ. ಇದು ಒಂದು ಜೋಡಿ ಕ್ರಿಯೆಗಳು. ಈ ಕ್ಷಣದಲ್ಲೂ ನಮ್ಮ ಸುತ್ತಮುತ್ತ ನಡೀತಾನೇ ಇವೆ. ಇವೆರಡೂ ಒಂದೇ ಒಂದು ಎಲಿಮೆಂಟ್ನ ಸುತ್ತ ಗಿರಿಕಿ ಹೊಡಿತವೆ. ಅದೇ ಆಮ್ಲಜನಕ. ಇದು ತುಂಬಾ ಸಿಂಪಲ್. ಒಂದು ವಸ್ತು ಆಮ್ಲಜನಕವನ್ನ ತಗೊಂಡ್ರೆ ಅಥವಾ ಗೇನ್ ಮಾಡಿದ್ರೆ ಅದನ್ನ ಉತ್ಕರ್ಷಣೆ ಅಥವಾ ಆಕ್ಸಿಡೇಷನ್ ಅಂತೀವಿ. ಕಬ್ಬಣ ತುಕ್ಕು ಹಿಡಿತಲ್ವಾ, ಅದು ಆಕ್ಸಿಡೇಷನ್ಗೆ ಒಂದು ಉದಾಹರಣೆ. ಅದೇ ಒಂದು ವಸ್ತು ಆಮ್ಲಜನಕವನ್ನ ಕಳ್ಕೊಂಡ್ರೆ ಅದನ್ನ ಅಪಕರ್ಷಣೆ ಅಥವಾ ರಿಡಕ್ಷನ್ ಅಂತೀವಿ. ಇದು ಆಮ್ಲಜನಕದ ಒಂದು ಕೊಡುಕೊಳ್ಳುವ ಆಟ ಅಷ್ಟೇ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಯಾವಾಗಲೂ ಒಟ್ಟೊಟ್ಟಿಗೆ ನಡೆಯುತ್ತೆ. ಅವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಒಂದು ಇನ್ನೊಂದಿಲ್ದೆ ನಡೆಯೋಕೆ ಸಾಧ್ಯವೇ ಇಲ್ಲ. ಅಂದ್ರೆ ಒಂದು ವಸ್ತು ಆಕ್ಸಿಜನ್ ತಗೋಬೇಕು ಅಂದ್ರೆ ಇನ್ನೊಂದು ವಸ್ತು ಆಕ್ಸಿಜನ್ ಕೊಡ್ಲೇಬೇಕು. ಈ ಪರ್ಫೆಕ್ಟ್ ಜೋಡಿಯನ್ನೇ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರೆಯೋದು. ಬನ್ನಿ ಒಂದು ಕ್ಲಿಯರ್ ಎಕ್ಸಾಂಪಲ್ ನೋಡೋಣ. ನಮ್ಮತ್ರ ತಾಮ್ರದ ಆಕ್ಸೈಡ್ ಅಂದ್ರೆ CuO ಇದೆ. ಅಂದ್ರೆ ತಾಮ್ರದ ಜೊತೆ ಆಕ್ಸಿಜನ್ ಸೇರ್ಕೊಂಡಿದೆ. ಇದು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ತಾಮ್ರದ ಆಕ್ಸೈಡ್ ತನಗೆ ಅಂಟುಕೊಂಡಿದ್ದ ಆಕ್ಸಿಜನ್ ಅನ್ನ ಹೈಡ್ರೋಜನ್ಗೆ ಕೊಟ್ಟುಬಿಡುತ್ತೆ. ಆಗ ಏನಾಯ್ತು? ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಕಳ್ಕೊಂಡು ಶುದ್ಧ ತಾಮ್ರ ಆಯ್ತು. ಅಂದ್ರೆ ಅದು ಅಪಕರ್ಷಣೆ ಆಯ್ತು. ಅದೇ ಸಮಯದಲ್ಲಿ ಹೈಡ್ರೋಜನ್ ಆಕ್ಸಿಜನ್ ತಗೊಂಡು ನೀರು ಅಂದ್ರೆ H2O ಆಯ್ತು. ಅಂದ್ರೆ ಅದು ಉತ್ಕರ್ಷಣೆ ಆಯ್ತು. ನೋಡಿ, ಒಂದೇ ಸಮಯದಲ್ಲಿ ಎರಡು ನಡೀತು. ಇದೇ ಒಂದು ಪರ್ಫೆಕ್ಟ್ ರೆಡಾಕ್ಸ್ ರಿಯಾಕ್ಷನ್. ಆದ್ರೆ ಇದೆಲ್ಲ ಬರೀ ಲ್ಯಾಬ್ನಲ್ಲಿ ನಡೆಯೋ ಥಿಯರಿ ಅಷ್ಟೇನಾ? ಖಂಡಿತ ಇಲ್ಲ. ಈ ಆಕ್ಸಿಡೇಷನ್ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಯಾಕಂದ್ರೆ ಇದು ನಮ್ಮ ಡೈಲಿ ಲೈಫ್ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರೋ ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಒಂದು. ನಮ್ಮ ಸುತ್ತ ನಾವು ನೋಡೋ ಸವಕಳಿಗೂ ಕೆಲವೊಮ್ಮೆ ಸೌಂದರ್ಯಕ್ಕೂ ಇದೇ ಕಾರಣ. ಆಕ್ಸಿಡೇಷನ್ನ ಎರಡು ಪರ್ಫೆಕ್ಟ್ ಉದಾಹರಣೆಗಳು ಅಂದ್ರೆ ಸಂಕ್ಷಾರಣ ಅಂದ್ರೆ ತುಕ್ಕು ಹಿಡಿಯೋದು ಮತ್ತು ಕಮಟುವಿಕೆ ಅಂದ್ರೆ ತಿಂಡಿ ಪದಾರ್ಥಗಳು ವಾಸನೆ ಬರೋದು. ಕಬ್ಬಿಣವನ್ನ ಹೊರಗಿಟ್ರೆ ಗಾಳಿ ಮತ್ತು ನೀರಿನ ಜೊತೆ ಸೇರಿ ತುಕ್ಕು ಹಿಡಿಯುತ್ತಲ್ವಾ, ಅದು ಸಂಕ್ಷಾರಣ. ಅದೇ ರೀತಿ ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿಟ್ರೆ ಅದರಲ್ಲಿರೋ ಕೊಬ್ಬು ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ಸೇರಿ ಕಮಟ್ ವಾಸನೆ ಬರುತ್ತೆ, ಕೆಟ್ಟ ಟೇಸ್ಟ್ ಬರುತ್ತೆ. ನೋಡಿ, ಕೆಮಿಸ್ಟ್ರಿ ಒಂದೇ, ಆದ್ರೆ ನಡೆಯೋ ಜಾಗ ಬೇರೆ ಅಷ್ಟೇ. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ನಾವು ಈ ಆಕ್ಸಿಡೇಷನ್ ವಿರುದ್ಧ ಫೈಟ್ ಮಾಡಬಹುದು. ಚಿಪ್ಸ್ ಪ್ಯಾಕೆಟ್ಗಳೆಲ್ಲ ಯಾಕೆ ಉಬ್ಕೊಂಡಿರುತ್ತೆ? ಯಾಕಂದ್ರೆ ಅದ್ರೊಳಗೆ ಆಕ್ಸಿಜನ್ ಬದಲು ನೈಟ್ರೋಜನ್ ಗ್ಯಾಸ್ ತುಂಬಿರ್ತಾರೆ, ಆಕ್ಸಿಜನ್ ಹೊರಗಿಡೋಕೆ. ಅದಕ್ಕೆ ಅಲ್ವಾ ನಾವು ತಿಂಡಿಗಳನ್ನ ಏರ್ಟೈಟ್ ಡಬ್ಬಿಗಳ್ನಿ ಹಾಕಿಡೋದು. ಅಷ್ಟೇ ಅಲ್ಲ, ಕೆಲವು ಆಹಾರಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಅವು ಆಹಾರ ಹಾಳಾಗ್ಬಾರ್ದು ಅಂತ ತಾವೇ ಆಕ್ಸಿಡೈಸ್ ಆಗ್ಬಿಡ್ತವೆ. ಒಂದ್ ರೀತಿ ಮಾಲಿಕ್ಯುಲರ್ ಬಾಡಿಗಾರ್ಡ್ಸ್ ಇದ್ದಾಗೆ. ಸರಿ, ಇಷ್ಟು ತಿಳಿದ ಮೇಲೆ ನಮ್ಮ ಸುತ್ತಲಿನ ಪ್ರಪಂಚವನ್ನೇ ಒಂದು ಹೊಸ ದೃಷ್ಟಿಯಿಂದ ನೋಡ್ಬೋದು ಅಲ್ವಾ? ಮುಂದಿನ ಸಲ ಅಡಿಗೆ ಮಾಡುವಾಗ ಅಥವಾ ಎಲ್ಲಾದ್ರೂ ತುಕ್ಕು ಹಿಡಿದ ವಸ್ತುವನ್ನು ನೋಡಿದಾಗ ಅಷ್ಟೇ ಏಕೆ, ನಾವು ಉಸಿರಾಡುವಾಗಲೂ ಕೂಡ ನಮ್ಮೊಳಗೆ ನಡೆಯುತ್ತಿರುವ ಅದ್ಭುತ ಕೆಮಿಸ್ಟ್ರಿಯನ್ನ ನೆನಪಿಸಿಕೊಳ್ಳಬಹುದು. ದಿನನಿತ್ಯದ ಜೀವನದಲ್ಲಿ ಇನ್ಯಾವ ರಾಸಾಯನಿಕ ಕ್ರಿಯೆಗಳನ್ನ ಗುರ್ತಿಸಬಹುದು? ಯೋಚಿಸಿ ನೋಡಿ. ಯಾಕಂದ್ರೆ ಕೆಮಿಸ್ಟ್ರಿ ಲ್ಯಾಬ್ ಎಲ್ಲೆಲ್ಲೂ ಇದೆ.